ಒಂದೇ ಒಂದೇ ಶಾಂತಿ ಶಾಂತಿ. ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್. महात्मा गांधी जी की, सुभाष चंद्र बोस की, बाबा साहेब डॉक्टर अंबेडकर की. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೂ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕೇಂದ್ರ ಬಿಂದುಗಳಾದಂಥ ಮಕ್ಕಳಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲರೂ ಗ್ರಾಮಸ್ಥರಿಗೂ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಸಹ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾ ಇದ್ವಿ. ಇದು ಪದೇ ಪದೇ ಯಾಕೆ ಪ್ರತಿ ವರ್ಷ ತರ ಪದೇ ಪದೇ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಸ್ವಾತಂತ್ರ್ಯ ಬಗ್ಗೆ ಹಿಂದೆ ಹೋರಾಡಿರ್ತಕ್ಕಂತಹ ಮಹಾನ್ ಭಾವರು ಮತ್ತೆ ಮತ್ತೆ ಅವರು ನೆನೆಸ್ಕೊಳ್ಳೋಕ್ಕೋಸ್ಕರನೇ ಮತ್ತೆ ಮತ್ತೆ ಇದನ್ನ ನಾವು ಆಚರಣೆ ಮಾಡ್ತಾ ಇರೋದು. ಇವತ್ತಿನ ದಿವಸದಲ್ಲಿ ಮಕ್ಕಳಾಗ್ಲಿ, ಈಗಿನ ನಮ್ಮ ಲೋಕಲ್ ಅಲ್ಲಿ ಯಾವ ತರ ಇದೆ ವಿದ್ಯಾಭ್ಯಾಸ ಅಂತಂದ್ರೆ, ಮಕ್ಕಳು ಬರೀ ITA ಮಾಡ್ಕೊಂಡು ಫ್ಯಾಕ್ಟರಿ ಕೆಲಸ ಮಾಡ್ತಾರೆ. ಅದು ಬಿಟ್ಟರೆ ಮುಂದೆ ಏನು ಓದ್ತಾ ಇಲ್ಲ. ಇನ್ನ ಹೆಚ್ಚಿನ ಮಟ್ಟಿಗೆ ಓದಿ ತಾವೆಲ್ಲರೂ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ನೀವು ಎಕ್ಸಾಂಪಲ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ನೋಡಿ, ಅವರು ಆವಾಗಿನ ಕಾಲದಲ್ಲಿ ಬೆಳಕೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಆಗಿನ ಕಾಲದಲ್ಲಿ ಅವರು ದೀಪ ಹಚ್ಕೊಂಡು ಓದಿ ಇವತ್ತು ನಮಗೆ ಸಂವಿಧಾನ ಬರ್ಕೊಟ್ಟಿದ್ದಾರೆ. ನಾವು ಇವತ್ತು ಇಷ್ಟೇ ಒಂದು ಸ್ವತಂತ್ರವಾಗಿ ಕುಳಿತುಕೊಂಡು ಇಷ್ಟೆಲ್ಲ ಮಾತಾಡೋಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಹಾನ್ ಗಣ್ಯರು. ಆಮೇಲೆ ಈಗ ಕೆಲವರು ನೋಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಓದಿರ್ತಾರೆ, ತಂದೆ ತಾಯಿಗಳು ಕಷ್ಟಪಟ್ಟು ಓದಿಸಿರ್ತಾರೆ. ಆ ಮಕ್ಕಳ ವಿದೇಶದವರೆಗೂ ಆ ಲೆವೆಲ್ ಅಲ್ಲಿ ಓದಿಸಿರ್ತಾರೆ. ವಿದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಕೆಲವರು ನೋಡಿದೀವಿ, ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ ನಂತರ ಅವರು ತನ್ನ ತಂದೆ ತಾಯಿಗಳು ವೃದ್ಧ ಆಗಿ ಅವರು ತೀರಿಕೊಂಡಾಗ ಅವ್ರಿಗೆ ಅಗ್ನಿಪರೀಕ್ಷ ಮಾಡುವಂತ ಸಂದರ್ಭ ಕೂಡ ಸಿಗ್ತಾ ಇಲ್ಲ. ಅವರು ಅಲ್ಲಿಂದ ವಿಡಿಯೋ ಕಾಲ್ ಮುಖಾಂತರ ಅಗ್ನಿಪರೀಕ್ಷೆ ಮಾಡ್ತಾ ಇದ್ದಾರೆ. ದಯಮಾಡಿ ತಮ್ಮಲ್ಲಿ ತಿಳಿಸೋದು ಏನಿದೆ ಅಂದ್ರೆ, ನಮ್ಮ ಭಾರತಕ್ಕೋಸ್ಕರ, ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಎಂತೆಂಥ ಮಹಾನೀಯರು ತಮ್ಮ ತ್ಯಾಗ ಬಲಿದಾನವನ್ನು ನೀಡಿದ್ದಾರೆ. ಅಂತಹ ಒಂದು ಸ್ಫೂರ್ತಿದಾಯಕ ನೀವು ತಗೊಂಡು ತಾವು ಎಲ್ಲ ಒಳ್ಳೆ ಎಜುಕೇಶನ್ ಮಾಡ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಏರುವಂತಹ ಜವಾಬ್ದಾರಿ ತಮ್ಮಲ್ಲಿದೆ. ಹಾಗಾಗಿ ತಾವೆಲ್ಲರೂ ಚೆನ್ನಾಗಿ ಓದಿ ಉನ್ನತ ಮಟ್ಟಕ್ಕೆ ಏರಿ ನಮ್ಮ ದೇಶದಲ್ಲಿ ಒಳ್ಳೆಯ ಒಂದು ಪ್ರಜೆಗಳನ್ನಾಗಿ ನಮ್ಮ ಭಾರತ ದೇಶಕ್ಕೆ ಅನುದಾನ ಮಾಡಿಕೊಡ್ತಕ್ಕಂಥ ಇವಾಗ ಎಂತೆಂತ ನೋಡಿದ್ರೆ, ಈಗ ಆಗಿನ ಕಾಲದಲ್ಲಿ ಇದು ಯಜಮಾನ್ರಿದ್ದಾರೆ ಎಷ್ಟೋ ಜನ. ಅವರಿಗೆ ಹೋಗ್ಬೇಕಾದ್ರೆ ಮನೆಗೆ ದೊಡ್ಡವರಿರ್ತಾರೆ, ಒಂದು ಮಕ್ಕಳಿಗೆ ಒಂದು ಕುಟುಂಬ ಅಂತ ತಕ್ಷಣ ಅವಾಗಿನ ಮಟ್ಟಕ್ಕೆ ಒಂದು 5-6 ಜನ. ಎಕ್ಸಾಂಪಲ್ ನಾವು ಒಂದು 10 ಜನ ಇದ್ವಿ. ನಮ್ಮ ತಾಯಿಗೆ ತಂದೆಗೆ, ನಮ್ಮ ತಾಯಿ ತಂದೆಗೆ 10 ಜನ ಇದ್ರೆ ನಮ್ಮ ಮನೆ ದೊಡ್ಡವರು ಓದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಮನೆ ಜೀವನ ನಡೆಸಬೇಕಾಗಿತ್ತು. ಅವಾಗಿನ ಕಾಲ ಹಂಗಿತ್ತು. ಯಾರೋ ಒಬ್ಬ ಲಾಸ್ಟ್ ಇರ್ತಕ್ಕಂಥ ಮಕ್ಕಳು ಅಷ್ಟೇ ವಿದ್ಯಾವಂತರಾಗ್ತಿದ್ರು. ಈಗ ಆಗಿಲ್ಲ. ಪ್ರತಿಯೊಂದು ಸವಲತ್ತು ಸಹಕಾರ ಎಲ್ಲ ಸರ್ಕಾರ ನೀಡ್ತಾ ಇದೆ. ಉಚಿತವಾಗಿ ಬಟ್ಟೆ, ಬೂಟು, ಹೂವು, ಹಣ್ಣು, ಹಂಪಲು ಎಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಒಂದು ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ಈ ಒಂದು ದೇಶಕ್ಕೆ ಕಟ್ಟುವ ತಾವು ಎಲ್ಲ ಒಂದು ನೋಡಿ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಈ ದೇಶಕ್ಕೆ ಒಳ್ಳೆಯ ಮಾದರಿಯಾಗಬೇಕು. ನಾವು ಈ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ನೋಡ್ಬೇಕಂತಂದ್ರೆ, ಆರ್ಮಿದಲ್ಲಿ ಎಷ್ಟೋ ಹಗಲು ರಾತ್ರಿ ಕಷ್ಟಪಟ್ಟು ನಮಗೋಸ್ಕರ ಹಗಲು ರಾತ್ರಿಯಲ್ಲಿ ಅವರು ಕೆಲಸ ಮಾಡಿ ನಮ್ಮನ್ನ ಈ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದೀವಿ ಅಂದ್ರೆ ನಾವು ಎಲ್ಲರೂ ಸೆಲ್ಯೂಟ್ ಹೊಡಿಬೇಕು. ಯಾಕಂದ್ರೆ ನಾವು ದೇಶ ಸೇವೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ತಾವು ಮಕ್ಕಳಿದ್ದೀರಿ, ತಾವು ದೇಶಭಕ್ತಿ ಎಲ್ಲ ಇರ್ಬೇಕು. ಆಮೇಲೆ ನೀವೇನೋ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಈ ಬಲಿದಾನ ಕೊಡ್ತಕ್ಕವ್ರನ್ನು ನೆನೆಸ್ಕೊಂಡು ಒಳ್ಳೆ ಉನ್ನತ ಮಟ್ಟಕ್ಕೆ ತಾವೆಲ್ಲರೂ ತಲುಪಬೇಕು. ನೀವು ಮಾಡಬೇಕಾಗಿದ್ದು ಏನಿಲ್ಲ. ಈಗ ನಾವು ಒಂದು ದೇಶಕ್ಕೆ ಏನ್ ಸೇವೆ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಇಲ್ಲಿ ಓಣಿಗಳಲ್ಲಿ ಹೋಗ್ಬೇಕಾದ್ರೆ ನೆಲ್ಲಿ ಆನ್ ಆಗಿರುತ್ತೆ, ನೀರು ಸುಮ್ಮನೆ ಫೇಲ್ ಆಗ್ತದೆ. ಅದನ್ನ ಆಫ್ ಮಾಡೋದು ಅದು ಒಂದು ದೇಶ ಸೇವೆನೆ. ಎಲ್ಲ ಲೈಟು ಬೀದಿ ದೀಪಗಳು ಹಂಗೆ ಆನ್ ಆಗಿರ್ತಾವೆ. ಅವು ನಿಮ್ಮ ಕೈಲಿ ಆಗಿಲ್ಲ, ದೊಡ್ಡವರಿಗೆ ಹೇಳಿ ಅದನ್ನ ಆಫ್ ಮಾಡೋದು, ಇದು ಸಹ ದೇಶ ಸೇವೆ. ತಮಗೆಲ್ಲರೂ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತು.